ಇವತ್ತು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ವಿಶೇಷವಾಗಿ ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಶ್ರೀ ಎಸ್.ಆರ್. ವಿಶ್ವನಾಥ್ ಅವರ ಆಶೀರ್ವಾದದಿಂದ ಅವರ ಅಪೇಕ್ಷೆ ಮೇರೆಗೆ ಇವತ್ತಿನ ದಿವಸ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬಡಾವಣೆ ಹಾಗೂ ಶನಿಮಹಾತ್ಮ ಸ್ವಾಮಿ ಬಡಾವಣೆ ಮತ್ತು ಮಂದಾರ್ತಿ ಒಂದು ದುರ್ಗಾ ಪರಮೇಶ್ವರಿ ಬಡಾವಣೆ ಅಕ್ಷರ ವಿದ್ಯಾಮಂದಿರದ ಹತ್ರ ಕುಡಿಯುವ ನೀರು ಮತ್ತು ದಿನಬಳಕೆಯ ನೀರಿಗೆ ಅಭಾವ ಇತ್ತು. ಇದು ಬಡಾವಣೆಗಳು ಯಾವುದೇ ಒಂದು ಪ್ರಾಧಿಕಾರದ ಅನುಮತಿ ಇಲ್ಲದೆ ರೆವಿನ್ಯೂನಲ್ಲಿ ಮಾಡಿದ ಕಾರಣ ಯಾರೇ ಒಬ್ಬರು ಡೆವಲಪರು ಒಂದು ಮೂಲಸೌಕರ್ಯ ಕೊಟ್ಟಿರಲಿಲ್ಲ. ಇಲ್ಲಿ ಒಂದು ಬೀದಿ ದೀಪ ಆಗ್ಬೋದು, ಕುಡಿಯೋ ನೀರಿಂದ ಆಗ್ಬೋದು ಸ್ವಲ್ಪ ಸಮಸ್ಯೆ ಇತ್ತು. ಇವತ್ತು ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಜನತೆಗೆ, ನನ್ನ ಮತದಾರರಿಗೆ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿದರಿಗೆ ಯಾವುದೇ ಒಂದು ಮೂಲಭೂತ ಪತ್ರ ಇರಬಾರ್ದು, ನೀವೆಲ್ಲ ಲೋಕಲ್ ಲೀಡರ್ಗಳು ಪ್ರತಿದಿನ ಹೋಗಿ ಅವ್ರ ಮನೆ ಹತ್ರ ಅವರ ಕುಂದುಕೊರತೆಲ್ಲ ಆಲಿಸಿ ಅಂತ ಹೇಳಿದಾಗ ನಾವು ಈ ಕಡೆ ಬಡಾವಣೆ ಜನಕ್ಕೆ ನೀರಿನ ಅಭಾವ ಇದೆ, ಕರೆಂಟಿನ ಸಮಸ್ಯೆ ಇದೆ ಅಂದಾಗ ನಮ್ಮ ಶಾಸಕರು ನಮ್ಮ ಅವಧಿನಲ್ಲಿ ಈ 5 ವರ್ಷದ ಅವಧಿಯಲ್ಲಿ 10 ಟ್ರಾನ್ಸ್ಫಾರಮ್ ಮಾಡಿಕೊಟ್ಟಿದ್ದಾರೆ. ಆದರೂ ಈ 10 ಟ್ರಾನ್ಸ್ಫಾರಮ್ ಬಂದ ಮೇಲೆ ಇನ್ನೂ 10 ಬೇಕು ಅನ್ನೋ ಮಟ್ಟಿಗೆ ಮನೆಗಳು ಬೆಳೀತಾ ಇದ್ದಾವೆ ಬಡಾವಣೆಗಳು. ಈಗ ನೀರು ಕೊಟ್ಟಿದ್ದೀವಿ, ಈ ನೀರು ಮತ್ತು ಕರೆಂಟು ರಸ್ತೆಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ, ಅವು ಮಾಡಿಕೊಡ್ತೀವಿ. ಯಾವುದೇ ಒಂದು ಯಲಹಂಕ ಕ್ಷೇತ್ರದಲ್ಲಿ ಎಸ್.ಆರ್. ವಿಶ್ವನಾಥ್ ಅವರ ಕ್ಷೇತ್ರದಲ್ಲಿ ನಮ್ಮ ಮತದಾರರಿಗೆ, ನಮ್ಮ ಗ್ರಾಮದ ಹಿರಿಯರು, ಅಣ್ಣ ತಮ್ಮಂದಿರ ಅಕ್ಕ ತಂಗಿದರು ಪ್ರತಿಯೊಬ್ಬರಿಗೂ ಯಾವುದೇ ಮೂಲಭೂತ ಸೌಕರ್ಯ ವಂಚಿತರಾಗಬಾರ್ದು. ಎಲ್ರಿಗೂ ಸಮಾನಾಂತರವಾಗಿ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಮಗೆ ಪ್ರತಿ ಮೀಟಿಂಗಲ್ಲೂ ಹೇಳ್ತಾ ಇರ್ತಾರೆ. ಏನಪ್ಪ ನಿಮ್ಮ ಊರಿನ ಸಮಸ್ಯೆಗಳು ಹೇಳಿ, ಆದಷ್ಟು ನಾವೇನು ಪೂರ್ತಿ 100% ಮಾಡಿಕೊಡ್ತೀವಿ ಅನ್ನೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಕಂದಾಯ ಇನ್ನೂ ನಾವು ತಗೊಳ್ತಾ ಇಲ್ಲ, ಟ್ಯಾಕ್ಸ್ ಪೇ ಮಾಡ್ಕೊತಾ ಇಲ್ಲ ಪಂಚಾಯತಿಗೆ. ಆದರೂ ನಾವು 5 ವರ್ಷದಿಂದ ನಮ್ಮ ಕೈಲಿ ಶಕ್ತಿ ಮೀರಿ ಕಾಂಕ್ರೀಟ್ ರಸ್ತೆಗಳಾಗ್ಬೋದು, ಟ್ರಾನ್ಸ್ಫಾರ್ಮ್ಗಳಾಗ್ಬೋದು, ನೀರುಗಳನ್ನಾಗ್ಬೋದು, ಬೀದಿ ಲೈನ್ಗಳನ್ನ ಕೊಡ್ತಾಯಿದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಹೊಸ ವರ್ಷವನ್ನು ನೆನಪಿಲ್ಲ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಅಕ್ಷರ ವಿದ್ಯಾಮಂದಿರದ ಹತ್ರ ಬೋರ್ವೆಲ್ಗೆ ಹೊಸ ಪಂಪು ಮೋಟ್ರನ್ನು ಬಿಟ್ಟಿದ್ದೀವಿ. ನಾಳೆ ಸೋಮವಾರದಿಂದ ಈ ಕಡೆ ಬಡಾವಣೆ ಜನಕ್ಕೆಲ್ಲ ನೀರನ್ನ ಒದಗಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಜನತೆಯೂ ಸಹಕರಿಸಬೇಕು. ನಮ್ಮ ಶಾಸಕರನ್ನ ಎಲ್ಲ ನೆನೆಯಬೇಕು. ನಮ್ಮ ಶಾಸಕರು ಬಂದ ಮೇಲೆ 4ನೇ ಬಾರಿಗೆ ಶಾಸಕರಾಗಿದ್ದಾರೆ, ಅಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಈಗ ಸ್ವಲ್ಪ ನಮ್ಮ ಸರ್ಕಾರ ಇಲ್ಲದೆ ಕಾರಣ ಫಂಡ್ಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ. ಅದರಲ್ಲೂ ಎಷ್ಟಾಗಿದ್ದು ಎಲ್ಲರೂ ತಂದುಕೊಡ್ತೀನಪ್ಪ, ಆದಷ್ಟು ಒಂದು 50%, 25% ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಒಂದು ಮೂಲಭೂತ ಸೌಕರ್ಯ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರ ಆಶೀರ್ವಾದದಿಂದ ನಮ್ಮ ವಾರ್ಡಿನ, ನಮ್ಮ ಊರಿನ ಜನತೆಗೆ, ನಮ್ಮೂರಿಗೆ ಇವತ್ತು ಪಾಪ ಅವರು ರೆವಿನ್ಯೂ ಲೆವೆಲ್ ಅಂತ ಗೊತ್ತಿಲ್ಲ, ಕಡಿಮೆ ಸಿಕ್ಕೋ ಜಾಸ್ತಿ ಸಿಕ್ಕೋ ಸೈಟ್ ತಗೊಂಬಿಟ್ಟಿದ್ದಾರೆ. ಈಗ ಮಾರೋಗಿರೋರು ರೈತರ ಕಡೆಯಿಂದ ರಿಜಿಸ್ಟರ್ ಮಾಡಿಕೊಟ್ಟು ಹೋಗಿದ್ದಾರೆ. ಡೆವಲಪರ್ಗಳು ಒಬ್ಬರು ಕೈಗೆ ಸಿಕ್ಕಿಲ್ಲ, ರೈತರು ಪಾಪ ಏನೂ ಗೊತ್ತಿಲ್ಲ. ಆ ಕಾರಣ ನಾವಿವತ್ತು ಮೆಂಬರ್ಗಳು, MLA ಅವರೇನೆ ಸೇರಿ ಇವತ್ತು ಬಡಾವಣೆಗೆ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಏನು ಅಪೇಕ್ಷೆ ಇರುತ್ತೆ ನಾವು ಶಕ್ತಿ ಮೀರಿ ಶಾಸಕರ ಕಡೆಯಿಂದ, ಪಂಚಾಯತಿ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಈ ಒಂದು ಯುಗಾದಿ ಹಬ್ಬದ ಕಹಿ ನೆನಪಿನಲ್ಲಿ ಬೇವು ಬೆಲ್ಲ ಒಂದು ಇವತ್ತು ಸಿಹಿ ಕಹಿ ಎರಡೂ ಬಾಳಲ್ಲಿ ಎಲ್ಲ ನಮ್ಮ ವಾರ್ಡಿನ ಜನತೆಗೆ ನೀರನ್ನು ಕೊಟ್ಟಿದ್ದೀವಿ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಏನಾದರೂ ಅಪೇಕ್ಷೆಗಳಿದ್ದರೆ ನಮ್ಮನ್ನು ಕೇಳಬೇಕು ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಒಂದು ನಮಸ್ಕಾರ ಮತ್ತೆ ಹೇಳ್ತಾ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.